ಬೈಕ್ ಕಳ್ಳತನ ಮಾಡ್ತಾ ಇದ್ದಂತ ಆರೋಪಿಯನ್ನ ಫೈನಲಿ ಈಗ ಲಾಕ್ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಪೊಲೀಸರಿಂದ ಬೈಕ್ ಕಳ್ಳ ಈಗ ಲಾಕ್ ಆಗಿದ್ದಾನೆ. ಗಾಂಧಿನಗರ ಠಾಣಾ ವ್ಯಾಪ್ತಿಯಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆದಿದೆ. ವಿಶೇಷ ತಂಡದಿಂದ ಆರೋಪಿಯನ್ನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಹಲವು ಕಡೆ ಈತ ಬೈಕ್ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ಈರಣ್ಣ ಈಗ ಬಂಧನ ಆಗಿದೆ. ಆಂಧ್ರ ಮೂಲದ ಟ್ರ್ಯಾಕ್ಟರ್ ಚಾಲಕನಾಗಿದ್ದಂತ ಈರಣ್ಣ ಹಮಾಲಿ ಈಗ ಟೋಟಲ್ ಬಂಧಿತನಿಂದ 13 ಬೈಕ್ 6.5 ಲಕ್ಷ ಹಣ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಬಳ್ಳಾರಿ ನಗರ ಸುತ್ತಮುತ್ತ ಗ್ರಾಮಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದಂತ ಆರೋಪ. ಬಳ್ಳಾರಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಇವನ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗಿತ್ತು. ಹಾಗಾಗಿ ಒಂದು ಒಳ್ಳೆಯ ಕಾರ್ಯಾಚರಣೆ ನಡೆಸಿ ಪೊಲೀಸರು ಈತನನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಗಾಂಧಿನಗರ ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುತ್ತಮುತ್ತ ಇರುವಂತಹ ಏರಿಯಾಗಳಲ್ಲಿ ಈತ ಕಳ್ಳತನ ಮಾಡ್ತಾ ಇದ್ದ ಅನ್ನುವಂತ ಆರೋಪ ಇತ್ತು. ಹಾಗಾಗಿ ಟ್ರೇಸ್ ಮಾಡಿ ಈತನನ್ನ ಪೊಲೀಸರು ಒಳ್ಳೆಯ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ನೋಡಿ, ಬೈಕ್ ಕಳ್ಳತನ ಮಾಡ್ತಾ ಇದ್ದ ಸುತ್ತಮುತ್ತ ಏರಿಯಾಗಳಲ್ಲಿ. ಹಾಗಾಗಿ ಅಲ್ಲಲ್ಲಿ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವನ ವಿರುದ್ಧ ಕೇಸ್ ದಾಖಲಾಗಿತ್ತು. ಬೈಕ್ ಕಳ್ಳತನ ಮಾಡ್ತಾ ಇದ್ದಂತ ಆರೋಪಿ. ಹಾಗಾಗಿ ಈಗ ಫೈನಲಿ ಈತನನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಫೋಟೋದಲ್ಲಿ ನೋಡ್ತಾ ಇದೀವಲ್ಲ, ಇವನೇ ಕಳ್ಳ. ಆರೋಪಿ ಈರಣ್ಣ ಈಗ ಸದ್ಯಕ್ಕೆ ಬಂಧನ ಆಗಿದೆ. ಆಂಧ್ರ ಮೂಲದ ಟ್ರ್ಯಾಕ್ಟರ್ ಚಾಲಕನಾಗಿದ್ದಂತ ಈರಣ್ಣ ಹಮಾಲಿ ಈತನ ಹೆಸರು. ಇನ್ನ ಯಾವಾಗ ಅರೆಸ್ಟ್ ಮಾಡಿದ್ರೋ ಪೊಲೀಸರು ಆ ಸಂದರ್ಭದಲ್ಲಿ ಟೋಟಲ್ 13 ಬೈಕ್ಗಳನ್ನು ಸೀಸ್ ಮಾಡಿಕೊಂಡಿದ್ದಾರೆ. 6.5 ಲಕ್ಷ ಹಣ ಕೂಡ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಬಳ್ಳಾರಿ ನಗರ ಸುತ್ತಮುತ್ತ ಗ್ರಾಮಗಳಲ್ಲಿ ಈತ ಕಳ್ಳತನ ಮಾಡ್ತಾ ಇದ್ದ. ಅದಾದ ನಂತರ ಇದೇ ಆರೋಪದ ಮೇರೆಗೆ ಒಂದಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವನ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಹಾಗಾಗಿ ಈ ಒಂದು ಪ್ರಕರಣ ಬೆನ್ನತ್ತಿರುವಂತಹ ಪೊಲೀಸರು ಒಂದು ಒಳ್ಳೆಯ ಕಾರ್ಯಾಚರಣೆ ನಡೆಸಿ ಈತನನ್ನ ಈಗ ಲಾಕ್ ಮಾಡಿದ್ದಾರೆ. ಬಳ್ಳಾರಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿತ್ತು. ಗಾಂಧಿನಗರ ಬ್ರೂಸ್ಪೇಟೆ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು. ಹಾಗಾಗಿ ಈಗ ಫೈನಲಿ ಈತನನ್ನ ಟ್ರೇಸ್ ಮಾಡೋ ಮೂಲಕ ಯಶಸ್ವಿ ಕಾರ್ಯಾಚರಣೆ ನಡೆಸಿ ಈತನನ್ನ ಲಾಕ್ ಮಾಡಿದ್ದಾರೆ. ಬಳ್ಳಾರಿ ಪೊಲೀಸರಿಂದ ಈಗ ಬೈಕ್ ಕಳ್ಳ ಫೈನಲಿ ಲಾಕ್ ಆಗಿದ್ದಾನೆ. ಬಳ್ಳಾರಿ ಸುತ್ತಮುತ್ತ ಗ್ರಾಮಗಳಲ್ಲಿ ಈತ ಹಲವು ಬಾರಿ ಬೈಕ್ ಕಳ್ಳತನ ಮಾಡ್ತಾ ಇದ್ದ. ಈತನ ವಿರುದ್ಧ ಅಲ್ಲಿರುವಂತಹ ಜನ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಈತ ಆಂಧ್ರದ ಮೂಲದ ವ್ಯಕ್ತಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈರಣ್ಣ ಹಮಾಲಿ ಈತನ ಹೆಸರು. ಈತನನ್ನ ಈಗ ಟ್ರೇಸ್ ಮಾಡುವ ಮೂಲಕ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ. 13 ಬೈಕ್ಗಳನ್ನ ಸೀಸ್ ಮಾಡಿದ್ದಾರಂತೆ ಈಗಾಗಲೇ. ಹಾಗಾಗಿ ಬಳ್ಳಾರಿ ನಗರ ಸುತ್ತಮುತ್ತ ಗ್ರಾಮಗಳಲ್ಲಿ ಈತ ಕಳ್ಳತನ ಮಾಡ್ತಾ ಇದ್ದ. ಈ ಒಂದು CCTV ಫುಟೇಜ್ ಇರ್ಬೋದು ಅಥವಾ ಕೆಲವೊಂದು ದಾಖಲಾಗಿರುವಂತಹ ಒಂದು ಕಂಪ್ಲೇಂಟ್ಸ್ಗಳೇ ಇರ್ಬೋದು. ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಈಗ ಪೊಲೀಸರು ಒಂದು ಒಳ್ಳೆಯ ಭರ್ಜರಿ ಕಾರ್ಯಾಚರಣೆ ನಡೆಸಿ ಈ ಕಳ್ಳನನ್ನ ಲಾಕ್ ಮಾಡಿಕೊಂಡಿದ್ದಾರೆ. ಬೈಕ್ ಕಳ್ಳತನ ಮಾಡ್ತಾ ಇದ್ದಂತ ಆರೋಪಿ ಈಗ ಫೈನಲಿ ಬಂಧನ ಆಗಿದೆ. ಬಳ್ಳಾರಿ ಪೊಲೀಸರು ಮಾಡಿರುವಂತಹ ಭರ್ಜರಿ ಕಾರ್ಯಾಚರಣೆ ಇದು. ಕಾರಣ ಏನು ಅಂತಂದ್ರೆ ಬಳ್ಳಾರಿ ಸುತ್ತಮುತ್ತ ನಗರದಲ್ಲಿ ಅಥವಾ ಒಂದು ಗ್ರಾಮಗಳಲ್ಲಿ ಮನೆ ಹತ್ರ ನಿಲ್ಲಿಸಿರುವಂತಹ ಬೈಕ್ಗಳನ್ನ ಈತ ಕಳ್ಳತನ ಮಾಡ್ತಾ ಇದ್ದ.